ಹೌ ಟು ಬ್ಯಾಕ್ಗ್ರೌಂಡ್ ಚೇಂಜ್ ಇನ್ ಯುವರ್ ವಿಡಿಯೋಸ್. ಹೇಗೆ ನೀವು ನಿಮ್ಮ ನಾರ್ಮಲ್ ವಿಡಿಯೋದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ನ ಈ ರೀತಿ ಅಟ್ರಾಕ್ಟಿವ್ ಆಗಿ ಚೇಂಜ್ ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಬೋರಿಂಗ್ ವಿಡಿಯೋನ ನೀವು ಈ ರೀತಿ ಇಂಟ್ರೆಸ್ಟಿಂಗ್ ಆಗಿ ಎಡಿಟ್ ಮಾಡ್ಕೋಬಹುದು, ಅದು ಕೂಡ ತುಂಬಾನೇ ಈಸಿಯಾಗಿ. ಸೊ ನಾ ಹೇಳಿಕೊಡುವಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಈ ರೀತಿ ಎಡಿಟ್ನ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಅಪ್ಲೋಡ್ ಮಾಡುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಹತ್ರ ಬರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮ್ಮ ವಿಡಿಯೋನ ಕ್ಯಾಪ್ಕಟ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ನೋಡ್ಬೋದು, ಈ ರೀತಿ ನನ್ನ ವಿಡಿಯೋ ಇದೆ. ಬ್ಯಾಕ್ಗ್ರೌಂಡ್ ನೀವು ನೋಡ್ಬೋದು ಎಷ್ಟು ಬೋರಿಂಗ್ ಕಾಣ್ತಾ ಇದೆ ಅಂತ. ಸೊ ಇದರಲ್ಲಿ ಇವಾಗ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಸೊ ಜಸ್ಟ್ ನನ್ನ ಕೈ ಎಲ್ಲಿ ಮೂಮೆಂಟ್ ಆಗ್ತಾ ಇದೋ ಅಲ್ಲಿಗೆ ವಿಡಿಯೋನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು. ಸೊ ಇಲ್ಲಿಂದ ಇವಾಗ ನಾವು ಬ್ಯಾಕ್ಗ್ರೌಂಡ್ನ ಹಾಕೋಣ. ಸೊ ಇಲ್ಲಿಂದ ಇವಾಗ ನಾವು ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಕೆಳಗಡೆ ಇಲ್ಲಿ ನಿಮಗೆ ಓವರ್ಲೇ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿ ಓಪನ್ ಆದಮೇಲೆ ಒಂದು ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಳೋಣ. ಯಾವ ರೀತಿ ಅಂದರೆ, ಈ ರೀತಿ ಒಂದು ಗ್ಲೇಷಿಯರ್ ಮೌಂಟೇನ್ ಇರುವಂಥ ಒಂದು ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ಬ್ಯಾಕ್ಗ್ರೌಂಡ್ ನಿಮಗೆ ಬೇಕಾದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದೇ ಬ್ಯಾಕ್ಗ್ರೌಂಡ್ ಬೇಕಾದರೆ. ಸೊ ಜಸ್ಟ್ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ವಿಡಿಯೋ ಮೇಲೆ ಈ ರೀತಿ ಫಿಲ್ಅಪ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಜಸ್ಟ್ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಕಟ್ಔಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಗ್ರೀನ್ ಮೇಲೆ ಇಟ್ಕೊಂಡು ಜಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಇಂಟೆನ್ಸಿಟಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಪೆಸಿಟಿ ಕಡಿಮೆ ಮಾಡಿದ್ರೆ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗುತ್ತೆ. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೆ. ಸೊ ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಮಾಸ್ಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರೊಳಗೆ ಹಾರಿಜಾಂಟಲ್ ಅಂತ ಇದೆ ಫಸ್ಟ್ ಒನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀವು ಯೆಲ್ಲೋ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ರೀತಿ ಯೆಲ್ಲೋ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ. ಅದೇ ರೀತಿ ಕೆಳಗಡೆ ಒಂದು ವೈಟ್ ಡಾಟ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಲೈಡ್ ಮಾಡಿದ್ರೆ ಈ ರೀತಿ ಬ್ಲೈಂಡ್ ಆಗುತ್ತೆ. ಕೆಳಗಡೆ ಇರುವಂಥ ಎಡ್ಜ್ ಏನಿದೆ ಬ್ಲೈಂಡ್ ಆಗುತ್ತೆ. ಇದಾದಮೇಲೆ ಜಸ್ಟ್ ಓಕೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲೊಂದು ಸ್ಕೈ ಬ್ಯಾಕ್ಗ್ರೌಂಡ್ ಹಾಕೋಣ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಮತ್ತೆ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋಸ್ ಮೇಲೆ ಹೋಗಿ ಒಂದು ಸ್ಕೈ ಬ್ಯಾಕ್ಗ್ರೌಂಡ್ ಹಾಕೊತೀನಿ ಇವಾಗ ನಾನು. ಸೊ ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಿಕೊಂಡು ಸರಿಯಾಗಿ ಈ ರೀತಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ರೀತಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ನ. ಸೆಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮಗೆ ಮಾಸ್ಕ್ ಅಂತ ಕಾಣ್ತಾ ಇರ್ಬೋದು, ಮತ್ತೆ ಮಾಸ್ಕ್ ಮೇಲೆ ಹೋಗಿ ಸೇಮ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ವೈಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಬ್ಯಾಕ್ಗ್ರೌಂಡ್ ಸೆಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆ್ಯಂಡ್ ಜಸ್ಟ್ ಕೆಳಗಡೆ ಈ ರೀತಿ ಸ್ಲೈಡ್ ಮಾಡಿದ್ರೆ ಓವರ್ಲೇ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ವಿಡಿಯೋ ಕೆಳಗಡೆ ಬರುತ್ತೆ. ಸೊ ಜಸ್ಟ್ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡಾದ್ಮೇಲೆ ಈಗ ಜಸ್ಟ್ ಕೆಳಗಡೆ ತಂದಂಥ ವಿಡಿಯೋನ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಕಟ್ಔಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ನೀವು ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು. ಸೊ ಪೂರ್ತಿ ವಿಡಿಯೋ ಮ್ಯೂಸಿಕ್ ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ಜಸ್ಟ್ ಇವಾಗ ನಿಮಗೆ ತೋರಿಸ್ತೀನಿ. मैं